ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೋಗೆ ಇದರಲ್ಲಿ ಮೇಜರ್ ಶಾಕ್ ಎದುರಾಗ್ತಾ ಇದೆ. ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಡೆಲಿವರಿ ಸ್ವಿಗ್ಗಿ, ಝೊಮ್ಯಾಟೋನಂತಹ ಡೆಲಿವರಿ ಬೈಕ್ ಗಳಿಗೂ ಕೂಡ ಬ್ರೇಕ್ ಹಾಕುವ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ. ಮನೇಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆ ಒಳಗಡೆ, ಕೆಲವೊಂದ್ಸಲ 10 ನಿಮಿಷದ ಒಳಗಡೆ, 9 ನಿಮಿಷದ ಒಳಗಡೆ ನಾವು ಬೇಕು ಅಂದಿದ್ದು ನಮ್ಮ ಮನೆ ಬಾಗಿಲಿಗೆ ಬಂದು ಬರ್ತಾ ಇತ್ತು. ಒಂದು ಬೈಕ್ ಅಲ್ಲಿ ಒಬ್ಬ ಡೆಲಿವರಿ ಬಾಯ್ ತಗೊಂಡು ಬರ್ತಾ ಇದ್ದ. ಆದ್ರೆ ಆನ್ಲೈನ್ ಡೆಲಿವರಿಗೆ ಬಳಸುವ ಬೈಕ್ಗಳ ವಿಚಾರಕ್ಕೂ ಕೂಡ ಕೇಂದ್ರ ಸುತ್ತೋಲೆ ಹೊರಡಿಸಿದೆ. ಸೊ ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡರ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವಾಗ ಏನು ಅಂತಂದರೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು, ಇನ್ಮೇಲೆ ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಫ್ಲಿಪ್ಕಾರ್ಟ್ ಈ ಥರ ಏನಾದರೆ ನಾವು ಸಣ್ಣ ಪುಟ್ಟ ಫುಡ್ ಡೆಲಿವರೀಸು, ಬ್ಲಿಂಕಿಟ್ ಈ ಥರ ಯಾವ ಮಾಡ್ತಾ ಇದ್ದೀವೋ, ಪೋರ್ಟರ್ ಆಗಲಿ, ಈ ಥರ ಪ್ರತಿಯೊಂದು ಎಷ್ಟು ಆ್ಯಪ್ಸ್ ಇದಾವೋ ಈ ಬಗ್ಗೆ ಎಲ್ಲನೂ ಇವಾಗ ಕೇಂದ್ರ ಸರ್ಕಾರ ಒಂದು ನಿರ್ಣಯಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಇವಾಗ ಆಲ್ರೆಡಿ ನ್ಯೂಸಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ನನಗೆ ಅನಿಸ್ತಾ ಇದೆ, ಯಾಕಪ್ಪ ಈ ಥರ ಸರ್ಕಾರ ಈ ದೊಡ್ಡ ದೊಡ್ಡ ಲೂಟಿ ಮಾಡೋರನ್ನ ಬಿಟ್ಬಿಟ್ಟು ಸಣ್ಣ ಪುಟ್ಟ 150 ಸಂಪಾದನೆ ಮಾಡೋರ ಮೇಲೆ ಯಾಕೆ ಈ ಥರ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನನಗೊಂದು ಸ್ವಲ್ಪ ಸಂಕೋಚ ಆಗ್ತಾ ಇದೆ. ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತೆ, ಮತ್ತು ಈ ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಯಾವೂ ಈ ವೈಟ್ ಬೋರ್ಡ್ ಬೈಕ್ಸಲ್ಲಿ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಅಂತಾರಂತೆ. ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲಿ ದುಡಿಯೋದೇ ಒಂದು 10ರಿಂದ 15, 20, 25 ರೂಪಾಯಿ. 25 ರೂಪಾಯಿ ಅಂದರೆ ಲಾಸ್ಟ್ ಮಿನಿಮಮ್ ಅಂತಂದರೆ. ಅದ್ರಿಗೆ ಹಾಫ್ ಆನ್ ಅವರು 1 ಅವರ್ ಅಂತ ಟೈಮ್ ತಗೊಳುತ್ತೆ. ಆ ಥರ ಕಷ್ಟಪಟ್ಟು ದುಡ್ಕೊತಾ ಇದ್ದರೆ ಇವಾಗ ಅದ್ರಿಗೇನು ಮತ್ತು ಕಮರ್ಷಿಯಲ್ ಲೈಕ್ ಎಲ್ಲೋ ಬೋರ್ಡ್ ಮಾಡಿಸಿ ಈ ಥರ ಮಾಡಿಸ್ಬೇಕು ಅಂತಂದರೆ ಎಷ್ಟು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪನೂ ಯೋಚನೆ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರ. ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಇವಾಗ ಒಂದು 1000 ರೂಪಾಯಿ ದುಡಿಬೇಕು ಅಂತಂದರೆ ಒಂದು ಇಡೀ ಹಗ್ಗಲೆಲ್ಲ ದುಡಿದ್ರೂ ಕೂಡ ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ 1000 ರೂಪಾಯಿ ಮಾಡೋದಕ್ಕೆ ಆಗಲ್ಲ. ಒಂದಲ್ಲ ಎರಡಲ್ಲ, ಲಕ್ಷಾಂತರ ಜನ ಇವಾಗ ಬೈಕ್ ಟ್ಯಾಕ್ಸಿ 1.5 ಲಕ್ಷ ಜನ ಮಾಡ್ತಿದ್ದಾರೆ ಅಂತಂದರೆ, ಈ ಫುಡ್ ಡೆಲಿವರಿ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಮತ್ತು ಫ್ಲಿಪ್ಕಾರ್ಟ್, ಅಮೆಝಾನ್ ಥರ ಬೈಕಲ್ಲಿ ಸುಮಾರು ಅಂತಂದರೆ ಬೆಂಗಳೂರಲ್ಲಿ ಮಾತ್ರ ಒಂದು 10 ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಜನಗೆ ಇವಾಗ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಒಂದು 1000 ರೂಪಾಯಿ ದುಡಿಬೇಕಂತಂದರೆ ಒದ್ದಾಡಿ ಸಾಯಬೇಕಾಗತ್ತೆ. ಈ ಪೊಲ್ಯೂಷನು, ಟ್ರಾಫಿಕ್ಕು, ಮತ್ತು ಅಲ್ಲಿ ವೆಯ್ಟಿಂಗು, ಎಷ್ಟೊತ್ತೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಒಂದು 1000 ರೂಪಾಯಿ 500 ರೂಪಾಯಿ ದುಡ್ಕೊಂಡ್ರೆ ಇವಾಗ ಅದ್ರಿಗೂ ನಮ್ಮ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅದನ್ನು ತಡೆ ಮಾಡೋ ಮುನ್ಸೂಚನೆಗಳಿದ್ದಾವೆ ಅಂತಂದರೆ, ಇವಾಗ ಒಂದು ಡೆಲಿವರಿ ಬಾಯ್ ಬಾಳೋದಕ್ಕೇ ಆಗಲ್ವಾ? ಇನ್ನು ಮುಂದೆ ಇನ್ನೂ ಪರಿಸ್ಥಿತಿ ಏನಾಗ್ಬಿಡುತ್ತೆ, ಬೆಂಗಳೂರು ಏನಾಗುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಇದೇ ಥರ ಆಗಿಬಿಟ್ರೆ ಇವಾಗ ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ 20 ನಿಮಿಷ ಒಳಗಡೆ ನಾವು ಮನೆಯಲ್ಲಿ ಕೂತ್ಕೊಂಡು ಫುಡ್ ಆರ್ಡ್ರ್ ಮಾಡಿಬಿಟ್ರೆ ಬಂದುಬಿಡ್ತಾಯಿತ್ತು. ಇವಾಗ ಅವುಗಳು ಕೂಡ ಕೇಂದ್ರ ಸರ್ಕಾರ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು, ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದೆ ಅಂತ ನ್ಯೂಸ್ ಸ್ಪ್ರೆಡ್ ಆಗ್ತಾಯಿದ್ರೆ, ಊಟ ಮಾಡೋದು ಕೂಡ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಬೆಂಗಳೂರಲ್ಲಿ ಜನ. ಮೊದಲೇ ಟ್ರಾಫಿಕ್ಕು, ಆಫೀಸ್ಗಳಿಂದ ಹೋಗೋಕ್ಕಾಗಲ್ಲ ಮನೆಗಳಿಗೆ. ಏನೋ ಬುಕ್ ಮಾಡಿಬಿಟ್ರೆ ಯಾರೋ ಒಬ್ಬರು ತೊಗೊಂಡು ಬಂದುಬಿಟ್ಟು ಕೊಟ್ಬಿಟ್ಟು ಹೋಗ್ತಾಯಿದ್ರು, ತೃಪ್ತಿಯಿಂದ ಊಟ ಮಾಡ್ತಾಯಿದ್ರು. ಇವಾಗ ಅದು ಇಲ್ಲ ಅಂತಂದರೆ ಎಲ್ಲಿಗೆ, ಯಾವಾಗ, ಹೆಂಗೆ ಹೋಗೋಕ್ಕಾಗುತ್ತೆ? ಜನಗಳು ಎಷ್ಟು ಸಫರ್ ಆಗ್ತಾರೆ. 1.5 ಕೋಟಿ ಜನಗಿಂತ ಮೇಲೆ ಇದ್ದಾರೆ ಬೆಂಗಳೂರಲ್ಲಿ. ಇಷ್ಟು ಜನಗೂ ಎಷ್ಟು ಹೊಡೆತ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಯೋಚನೆ ಮಾಡೋಕ್ಕಾಗಿಲ್ಲ? ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು ಹೇಳ್ತಾ ಇರೋದು, ಒಂದು ಡೆಲಿವರಿ ಬಾಯ್ಗೆ ಎಷ್ಟು ಕಷ್ಟ ಆಗುತ್ತೆ. ಇವಾಗ ನಮ್ಮ ಬೈಕ್ ಟ್ಯಾಕ್ಸಿಗಳಿಗೆ ಎಲ್ಲೋ ಬೋರ್ಡ್ ಬಿಟ್ಟಿದ್ದಾರೆ ಅಂತಂದರೆ ಏನೋ ಮಾಡ್ಕೊತೀವಿ, ಅದರಲ್ಲಿ ಸ್ವಲ್ಪ ಹಂಗೆ ಕಷ್ಟಪಟ್ಕೊಂಡು ದುಡ್ಕೊಂಡು ಏನೋ ಒಂದು ಮಾಡ್ಕೊತೀವಿ. ಸ್ವಿಗ್ಗಿ, ಝೊಮ್ಯಾಟೊ ಇವು ಮಾಡೋ ರೈಡರ್ಸ್ಗೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಸೈಕಲಲ್ಲಾದರೂ ಮಾಡ್ಕೊತಾರೆ ಸ್ವಲ್ಪ ಜನ. ಕೆಲವೊಂದು ಜನ ಇದು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಮಾಡ್ಕೊತಾ ಇದ್ದಾರೆ. ಕೆಲವೊಂದು ಜನ ಬಾಡಿಗೆಗೆ ತಗೊಂಡೋಗಿ ಮಾಡ್ಕೊತಾ ಇದ್ದಾರೆ. ಇನ್ನು ಕೆಲವೊಂದು ಜನ ಹೆಂಗೋ ಹಿಂಗೆ ನಮ್ಗೆ ಹೆಂಗೋ ಒಂದು ಹೊತ್ತು ಮನೆಗೇನೋ ಒಂದು ಸ್ವಲ್ಪ ನಾವು ಏನೋ ಒಂದು ಮಾಡೋಣ ಅಂತಂದ್ಬಿಟ್ಟು ಬೈಕ್ಸಲ್ಲಿ ಮಾಡ್ತಾರೆ. ಬೈಕ್ಸಲ್ಲಿ ಮಾಡೋವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪೆಟ್ರೋಲ್ ನೋಡಿದ್ರೆ 100-102 ರೂಪಾಯಿ ಪೆಟ್ರೋಲ್ ಅಂತ ನೋಡೋದಾ, ಮನೆಗಳಿಗಂತ ನೋಡೋದಾ, ಅವ್ರಂತ ನೋಡೋದಾ, ಮನೆ ರೂಮ್ ಬೆಂಗಳೂರಲ್ಲಿ ರೂಮ್ ಬಾಡಿಗೆಗಳಿಗಂತ ಮಾಡೋದಾ, ಅವ್ರ ಊಟಕ್ಕಂತ ಮಾಡೋದಾ, ಇಷ್ಟು ಮಾಡಿ ಮತ್ತು ವರ್ಷಕ್ಕೊಂದ್ಕಿಂತ ಅವರು ಇಷ್ಟು ಪೇ ಮಾಡಬೇಕು ಅಂತಂದರೆ
ಅವ್ರಿಗೆ ಎಲ್ಲಿಂದ ಬರುತ್ತೆ? ಏನಾದರೂ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ಇನ್ನು ಏನೇನಾಗುತ್ತೋ ಬೆಂಗಳೂರಲ್ಲಿ, ಇನ್ನೂ ಏನೇನೆಲ್ಲ ನೋಡಬೇಕಾಗುತ್ತೋ ಈ ಕಣ್ಣಲ್ಲಿ ಅಂತ ಅಂದ್ಬಿಟ್ಟು ಅನಿಸ್ಬಿಡ್ತಾ ಇದೆ ನನಗಂತೂ ಈಗ. ಸೊ ಆದರೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಆಚೆನೇ ಮರ್ಯಾದೆ ಇಲ್ಲ, ಎಲ್ಲ ಕೇವಲವಾಗಿ ನೋಡ್ತಾರೆ ಅಂತ ಅಂದ್ಕೊಂಡ್ರೆ, ಇವಾಗ ನಮ್ಮ ಸರ್ಕಾರನೇ ಈ ಥರ ತೊಂದರೆ ಕೊಡೋಕ್ಕೆ ಸರ್ಕಾರನೇ ಮುಂದೆ ಬರ್ತಾಯಿದೆ ಅಂತಂದರೆ ಏನು ಹೇಳೋಣ? ಎಲ್ಲರಿಗೂ ಬೆನ್ನೆಲುವಾಗಿ ಸರ್ಕಾರ ಇರಬೇಕು ಅಂತ ಕೇಂದ್ರ ಸರ್ಕಾರನೇ ಇವಾಗ ಈ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಈ ಥರ ಸಣ್ಣ ಪುಟ್ಟ ಬೈಕಲ್ಲಿ ಮಾಡೋ ಕೆಲಸಗಳಿಗೆ ಅವುಗಳು ಕೂಡ ಈ ಥರ ಮಾಡಿದ್ದಾರೆ ಅಂತಂದರೆ ಏನಂತ ಹೇಳೋದು ಹೇಳಿ? ತುಂಬ ತೊಂದರೆ ಆಗ್ತಾಯಿದೆ. ಈ ಥರನೇ ಕಂಟಿನ್ಯೂ ಆದರೆ ಬೆಂಗಳೂರು ಥರ ಅಂತೂ ಇರೋದೇ ಇಲ್ಲ. ಕೇಳಿಸ್ಕೊಳ್ಳಿ ನೀವೇ ಡೈರೆಕ್ಟಾಗಿ ಒಂದ್ಕಿಂತ. ಮನೆಯನ್ನ ದುಡಿಬೇಕು, ಜೊತೆಗೆ ಜನರಿಗೆ ಸರ್ವಿಸ್ ಅನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಖಾಸಗಿ ವಾಹನಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಖಾಸಗಿ ವಾಹನಗಳ ಒಂದಷ್ಟು ಏನು ವಿಮೆಯನ್ನ ಕಟ್ಟಿಸಿ ಇದೀಗ ಆಲ್ರೆಡಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಯಾವುದೇ ಕಾರಣಕ್ಕೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮುಖಾಂತರ ಬಾಡಿಗೆ ಮಾಡೋ ಹಾಗಿಲ್ಲ ಅಂತ ಆರ್ಡರ್ ಆಗಿದೆ. ಆ ನಡುವೆ ಸ್ವಿಗ್ಗಿ ಝೊಮ್ಯಾಟೊ ನಂತಹ ಡೆಲಿವರಿ ಬೈಕ್ ಗಳಿಗೂ ಕೂಡ ಬ್ರೇಕ್ ಹಾಕುವ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ. ಮನೇಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆ ಒಳಗಡೆ, ಕೆಲವೊಂದ್ಸಲ 10 ನಿಮಿಷದ ಒಳಗಡೆ, 9 ನಿಮಿಷದ ಒಳಗಡೆ ನಾವು ಬೇಕು ಅಂದಿದ್ ನಮ್ಮ ಮನೆ ಬಾಗಿಲಿಗೆ ಬಂದು ಬರ್ತಾ ಇತ್ತು. ಒಂದು ಬೈಕ್ ಅಲ್ಲಿ ಒಬ್ಬ ಡೆಲಿವರಿ ಬಾಯ್ ತಗೊಂಡ್ ಬರ್ತಾ ಇದ್ದ. ಆದ್ರೆ ಆನ್ಲೈನ್ ಡೆಲಿವರಿಗೆ ಬಳಸುವ ಬೈಕ್ ಗಳ ವಿಚಾರಕ್ಕೂ ಕೂಡ ಕೇಂದ್ರ ಸುತ್ತೋಲೆ ಹೊರಡಿಸಿದೆ. ಖಾಸಗಿ ಬೈಕ್ ಅಲ್ಲಿ ನೀವು ಡೆಲಿವರಿ ಮಾಡೋ ಹಾಗಿಲ್ಲ. ಕೇಂದ್ರದ ರಸ್ತೆ ಸಾರಿಗೆ ಸಚಿವಾಲಯ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವಾಲಯ ಆದೇಶ ಹೊರಡಿಸಿದೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊಗೆ ಇದರಲ್ಲಿ ಮೇಜರ್ ಶಾಕ್ ಎದುರಾಗ್ತಾ ಇದೆ. ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಡೆಲಿವರಿ ಬಾಯ್ಸ್ ಈಗ ಪ್ರಮುಖ ಆತಂಕ. ರ್ಯಾಪಿಡೋ ಬೈಕ್ ಅದು ವೈಟ್ ಬೋರ್ಡ್ ಅನ್ನ ನೀವು ಹೆಂಗ್ ಡೆಲಿವರಿಗೆ ಅಥವಾ ನೀವು ಒಬ್ಬರನ್ನ ಬಾಡಿಗೆಗೆ ಹೇಗೆ ಬಳಸ್ತೀರಿ, ಕಮರ್ಷಿಯಲ್ ಆಗೋದನ್ನ ಹೇಗೆ ಯೂಸ್ ಮಾಡ್ತೀರಿ ಅನ್ನುವಂತ ಪ್ರಶ್ನೆ ಇತ್ತು. ಈಗ ವೈಟ್ ಬೋರ್ಡ್ ವೆಹಿಕಲ್ ಗಳ ಮುಖಾಂತರ ಸ್ವಿಗ್ಗಿ, ಝೊಮ್ಯಾಟೊ ಫುಡ್ ಡೆಲಿವರಿ ಅಥವಾ ಗ್ರೋಸರೀಸ್ ಡೆಲಿವರಿ ಇದೆಲ್ಲ ನಡೀತಾ ಇತ್ತು. ಆ ಫುಡ್ ಅಂಡ್ ಗ್ರೋಸರಿ ಡೆಲಿವರಿಗೂ ಕೂಡ ವೈಟ್ ಬೋರ್ಡ್ ವೆಹಿಕಲ್ ಗಳನ್ನ, ಖಾಸಗಿ ವಾಹನಗಳನ್ನ ಬಳಕೆ ಮಾಡೋ ಹಾಗಿಲ್ಲ. ಅದಕ್ಕೆ ಒಂದ್ ವೇಳೆ ನೀವು ಡೆಲಿವರಿ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವೆಹಿಕಲ್ ಗಳನ್ನೇ ಅಥವಾ ಅದಕ್ಕೆ ಪರ್ಮಿಷನ್ ಇರೋ ವೆಹಿಕಲ್ ಗಳನ್ನೇ ಬಳಕೆ ಮಾಡಬೇಕು. ಪ್ರಯಾಣಿಕರನ್ನ ಬೈಕಲ್ಲಿ ಹೆಂಗೂ ಕೂರಿಸ್ಕೊಂಡು ಹೋಗಂಗಿಲ್ಲ. ಝೊಮ್ಯಾಟೊ, ಸ್ವಿಗ್ಗಿ, ಇ ಕಾಮರ್ಸ್ ಅಲ್ಲೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿದ್ ಬೇಡ. ಇವಾಗ ರಾಮಲಿಂಗ ರೆಡ್ಡಿ ಅವರು ಮಾತಾಡಿದ್ರೆ ನಿಮ್ಗೆ ಕೇಳಿಸ್ತೀನಿ. ಹೈಕೋರ್ಟ್ ಆದೇಶ ಕೊಟ್ಟಿತ್ತು 3 ತಿಂಗಳ ಮುಂಚೆ. 6 ವಾರ ಈ ನೆಟ್ವರ್ಕ್ಗಳೊಂದು ಮಾರಾಯ, ಇದೆಲ್ಲ ಒಂದೆತ್ತು ಅಂತಂದ್ರೆ ಈ ನೆಟ್ವರ್ಕ್ಗಳೊಂದು ಇದು ಚೆನ್ನಾಗಿ ಬರುತ್ತೆ ಅಂತ ಇನ್ನೊಂದು ಪೋರ್ಟ್ ಮಾಡಿಸ್ಕೊಳ್ಳೋದು, ಅದು ಚೆನ್ನಾಗಿದೆ ಅಂತ ಇನ್ನೊಂದು ಪೋರ್ಟ್ ಮಾಡಿಸ್ಕೊಳ್ಳೋದು, ಆ ಥರ ವರ್ಗಾವಣೆ ಆಗ್ಬಿಡ್ತಾ ಇದ್ದಾವೆ. ಒಂದೊಂದು ಪ್ರಾಪರ್ ಆಗಿ ಬರೋದೇ ಇಲ್ಲ. ಮತ್ತೆ ಅವರ ಕೋರಿಕೆ ಮೇರೆಗೆ 6 ವಾರ ಕೊಟ್ಟಿದ್ರು. 6 ವಾರ ಮುಗಿಯಿತು. ಅಪೀಲ್ ಹೋಗಿದ್ರು ಡಬಲ್ ಬೆಂಚ್ಗೆ. ಅವರಿಗೆ ಕೋರ್ಟ್ ಸ್ಟೇ ಕೊಡ್ಲಿಲ್ಲ. ಮತ್ತೆ ಯಾವತ್ತು ಈ ತಿಂಗಳಲ್ಲೇ ಕೊನೆಯಲ್ಲಿ ಯಾವತ್ತೂ ಅದನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಸ್ಟೇ ಕೊಡದೇ ಇರೋದ್ರಿಂದ ಮೊದಲನೇ ಬೆಂಚ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ನಾಳೆಗೆ. ಹೈಕೋರ್ಟ್ ಆದೇಶ ಕೊಟ್ಟಿತ್ತು 3 ತಿಂಗಳ ಮುಂಚೆ. 6 ವಾರ ಕೊಟ್ಟರು. ಮತ್ತೆ ಅವರ ಕೋರಿಕೆ ಮೇರೆಗೆ 6 ವಾರ ಕೊಟ್ಟಿದ್ರು. 6 ವಾರ ಮುಗಿಯಿತು. ಅಪೀಲ್ ಹೋಗಿದ್ರು ಡಬಲ್ ಬೆಂಚ್ಗೆ. ಅವರಿಗೆ ಕೋರ್ಟ್ ಸ್ಟೇ ಕೊಡ್ಲಿಲ್ಲ. ಮತ್ತೆ ಯಾವತ್ತು ಈ ತಿಂಗಳಲ್ಲೇ ಕೊನೆಯಲ್ಲಿ ಯಾವತ್ತೂ ಅದನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಸ್ಟೇ ಕೊಡದೇ ಇರೋದ್ರಿಂದ ಮೊದಲನೇ ಬೆಂಚ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ಕಾರ್ಯಗತ ಮಾಡ್ಬೇಕು. ಮತ್ತೆ ನಮ್ಮ ಇಲಾಖೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವರು ಕೂಡ ಕೋರ್ಟ್ ಆದೇಶ ಇದ್ರೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಕೊರಿಯರ್, ಪಾರ್ಸಲ್, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಕಠಿಣ ಕ್ರಮ. ಈಗ ಹೈಕೋರ್ಟ್ ಸೊ ಕೇಳಿಸ್ಕೊಂಡ್ರಲ್ಲ, ನಮ್ಮ ಕೇಂದ್ರ ಸರ್ಕಾರ ಹೇಳಿರೋದಂತೆ ಈ ಏನಂದರೆ ಫ್ಲಿಪ್ಕಾರ್ಟು, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಈ ಥರ ಏನಾದರೆ ನಾವು ವೈಟ್ ಬೋರ್ಡ್ ಗಾಡಿಗಳನ್ನ ಯೂಸ್ ಮಾಡ್ತಾ ಇದ್ದೀವೋ ಫುಡ್ ಡೆಲಿವರಿಗೆ ಅಂತ, ಅವುಗಳಿಗೆಲ್ಲನೂ ಇವಾಗ ಎಲ್ಲೋ ಬೋರ್ಡ್ ಬೇಕು
ಅಂತಂದ್ಬಿಟ್ಟು ಇಲ್ಲೊಂದು ಡೈಲಾಗ್ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಸಾರ್? ಅಯ್ಯೋ ಕರ್ಮ, ಕೋಟಿ ಕೋಟಿ ಲೂಟಿ ಮಾಡೋರನ್ನ ಬಿಟ್ಟು ಒಂದೊಂದು ರೂಪಾಯಿ ಕಷ್ಟಪಡೋರ ಮೇಲೆ ಬಿದ್ರಲ್ಲ ಸರ್. ಸಾರ್ಥಕ ಆಯಿತು ಸರ್ ನಾವು ಕರ್ನಾಟಕದಲ್ಲಿ ಹುಟ್ಟಿ. ಛೇ ಯಪ್ಪ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನನಗಂತೂ ಈ ವಿಡಿಯೋ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಈ ನಮ್ಮ ರೈಡರ್ಸ್ಗೆ ಇಷ್ಟೆಲ್ಲ ತೊಂದರೆಗಳು ಯಾಕೆ ಕೊಡ್ತಿದ್ದಾರೆ ಅಂತ. ಸೊ ಏನು ಮಾಡೋಣ, ಆದರೆ ಸರ್ಕಾರ ದೊಡ್ಡದು ಅಂತ ಅಂದ್ಕೊತೀನಿ. ಸರ್ಕಾರ ಮತ್ತು ನಮ್ಮ ಹೈಕೋರ್ಟ್ ಕೋರ್ಟ್ ಏನು ಹೇಳುತ್ತೆ ಅದೇ ದೊಡ್ಡದು. ಅವುಗಳಿಗೆ ಮೀರಿರೋರು ಯಾರೂ ಇಲ್ಲ. ಸರ್ಕಾರ ಮಾತು ತಾಯಿ ಮಾತು ಅಂತ ನೋಡೋಣ. ಅದರ ಸಲುವಾಗಿ ಏನು ಅಪ್ಡೇಟ್ಸ್ ಕೊಡ್ತಾರೆ ಅಂತ ಫಸ್ಟ್ ನೋಡೋಣ. ಆಮೇಲೆ ಮುಂದುವರಿಯೋದಾಗತ್ತೆ. ನನಗಂತೂ ಇದ್ಯಾಕೋ ರಾಂಗ್ ಸ್ಟೆಪ್ ಅಂತಲೇ ಅನ್ಕೊತಾ ಇದ್ದೀನಿ. ಆದರೆ ನಮ್ಮ ಸರ್ಕಾರ ಏನು ಯೋಚನೆ ಮಾಡಿದಿರ ಯಾವುದು ನಿರ್ಧಾರ ತಗೊಳ್ಳಲ್ಲ. ನೋಡೋಣ ಮುಂದೆ ಏನು ನಡೆಯುತ್ತೆ ಅಂತಂದ್ಬಿಟ್ಟು ಪ್ರತಿಯೊಂದು ಅಪ್ಡೇಟು ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇರ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ಲವ್ ಯು.